ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ಬ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆವಾಗ ಯಾವುದೇ ವಿಡಿಯೋ ಕೂಡ ನಂದು ಮಿಸ್ ಆಗೋದಿಲ್ಲ ಅಂತ ಹೇಳ್ತೀನಿ. ಇವಾಗ 5:15 ಕಾಣಿಸ್ತಾ ಇರ್ಬೋದು ನಿಮಗೆ ಟೈಮು. ಇವಾಗ ಸ್ವಲ್ಪ ತರಕಾರಿ ತೊಗೊಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೆ. ನನಗೆ ಸ್ವಲ್ಪ ಪಾರ್ಲರ್ ಹೋಗೋದಿತ್ತು, ಸ್ವಲ್ಪ ದಿನ ಬಿಡೋಣ, ಸಂಡೇ ಹೋಗೋಣ ಅಂದ್ಕೊಂಡೆ. ಬಟ್ ಇವಾಗ ಏನಾಗಿದೆ ಅಂದರೆ ಪರ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಡಚಬೇಕಾಗಿರೋಂಥ ಬಟ್ಟೆ ಅದನ್ನ ತೆಗೆದು ಹಂಗೆ ಹಾಕಿದ್ದೀನಿ ಇಲ್ಲಿ. ಈಗ ಸದ್ಯಕ್ಕೆ ಫಸ್ಟ್ ಹೋಗಿ ಬರೋಣ ಅಂತ. ಫಸ್ಟು ತರಕಾರಿ ಏನೇನಿಲ್ಲ ನೋಡಿಕೊಂಡು, ಹಾಗೆಯೇ ಸ್ವಲ್ಪ ತರಕಾರಿ, ನಾಳೆ ಹುಣ್ಣಿಮೆ ಇದೆ, ಹೂ ಬೇಕು, ಕಟ್ಟಿರೋ ಹೂ ಬೇಕು ನನಗೆ. ಆ್ಯಕ್ಚುಲಿ ಬಿಡಿ ಹೂ ಇದೆ, ರೋಸು. ನೋಡೋಣ. ಹಾಲು ತೊಗೊಂಡು, ಹಾಗೆ ಬಾಳೆಹಣ್ಣು ಪೂಜೆಗೆ, ವಿಳದೆಲೆ ಇದೆಲ್ಲ ತೊಗೊಂಡು ನಾನು ಬರಬೇಕು. ಸೊ ಹಾಗಾಗಿ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಮಳೆ ಬೇರೆ ಸೌಂಡ್ ಕೇಳಿಸ್ತಾ ಇದೆ. ಐ ಥಿಂಕ್ ಮಳೆ ಬರ್ತಿದೆ ಅನ್ಕೋತೀನಿ. ಎಸ್ ಗೈಸ್, ಮಳೆ ಬರ್ತಿದೆ. ಹಂಗೆ ಸ್ವಲ್ಪ ಹೊರಗಡೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಹಾಗಾಗಿ ಮಳೆ ಬರ್ತಿದೆ. ಸ್ವಲ್ಪ ಮಳೆ ನಿಂತ್ಕೊಳ್ಳಿ, ಸಣ್ಣ ಬರ್ತಾ ಇದೆ. ಬಟ್ ನೆಂದು ಹೋಗ್ತೀನಿ ನಾನು ಮಳೆಯಲ್ಲಿ ಬಿಡೋ ಅಷ್ಟರಲ್ಲಿ. ಬೇರೆ ಏನಾದರೂ ಕೆಲಸ ಮುಗಿಸ್ಕೊಳ್ಳೋಣ. ದೇವ್ರ ಪೂಜೆದು ಭಾನುವಾರ ತೊಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಹುಣ್ಣಿಮೆ ಕಳೆದ ಮೇಲೆ. ಹಾಗಾಗಿ ಕಿವಿ ಎಲ್ಲ ಪೇನ್ ಆಗ್ತಾಯಿದೆ, ಜ್ವರ ಇದೆ ಗೈಸ್. ಇವತ್ತು ಆಫೀಸ್ ಹೋಗಿಲ್ಲ. ಯಾವ ಲೆವೆಲ್ಗೆ ಅಂದರೆ ಮಳೆ ನೆನ್ಕೊಂಬಂದೆ. ಅದು ನನಗೆ ಅರ್ಧಂಬರ್ಧ ನೆಂದರೆ ಹಂಗೆ ಆಗೋದು. ಹಿಂಸೆ ಆಗ್ಬಿಟ್ಟಿದೆ ನನಗಂತೂ. ಏನು ಮಾಡೋಣ, ಇವತ್ತು ಅಡುಗೆಗೆ ಕೂತ್ಕೊಂಡು ಮಾತಾಡ್ತೀನಿ, ಸುಸ್ತಾಗ್ತಾಯಿದೆ. ಇಟ್ಕೊಂಡು ಫೋನ್ ಕೈ ನೋವು ಬರುತ್ತೆ ಗೈಸ್, ಆಗ್ತಾಯಿಲ್ಲ ನನ್ನ ಕೈಲಿ. ಅಡುಗೆಗೆ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಟೊಮೊಟೊ ತುಂಬ ಇದೆ, ಮತ್ತು ಇನ್ನು ಸುಮ್ಮನೆ ಇಟ್ಟರೆ ಹಾಳಾಗುತ್ತೆ. ಹಾಗಾಗಿ ಟೊಮೊಟೊ ಚಟ್ನಿ ಮಾಡಿದ್ರೆ ನನಗೆ ಇವಾಗ ನೈಟ್ ರೈಸ್ಗೂ ಆಗುತ್ತೆ. ಆಮೇಲೆ ಪ್ಲಸ್ ಬೆಳಗ್ಗೆಗೆ ಅದಕ್ಕೆ ಟೊಮೊಟೊ ಚಟ್ನಿ ಬಂದು ನೀವು ನೀರು ಹಾಕದೆ ಮಾಡಿಕೊಂಡ್ರೆ ಓಕೆನಾ. ಈ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಒಂದು ನಿಮಿಷ ಗೈಸ್ ಹಾಗೆ ಇರಿ. ನೀರು ಹಾಕ್ದೇ ಮಾಡ್ಕೊಂಡ್ರೆ ಇದನ್ನು ನೀವು ಏನು ಒಂದು 5 to 10 ಅಲ್ಲ, 4 to 5 ಡೇಸ್ವರೆಗೂ ಇಟ್ಕೊಂಡು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಬಟ್ 1 ಡ್ರಾಪ್ ಕೂಡ ನೀರು ಯೂಸ್ ಮಾಡಬಾರ್ದು. ಇದು ದೋಸೆ, ಚಟ್ನಿ, ಚಪಾತಿ, ಪರೋಟ, ಪೂರಿ, ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನೇ ಮಾಡೋಣ. ಬೆಳಗ್ಗೆಗೂ ಆಗುತ್ತೆ, ನಾಳೆ ಬೆಳಗ್ಗೆಲ್ಲ ಪೂಜೆ ಇದೆಯಲ್ಲ. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಹೆಂಗಾಗತ್ತೆ ಏನು ಅಂತ ಗೊತ್ತಿಲ್ಲ. ಮಳೆ ಬರ್ತಾ ಇದೆ, ಜ್ವರಕ್ಕಂತೂ ಮುಖಾಂತೂ ಯಾವ ಲೆವೆಲ್ಗೆ ಆಗ್ಬಿಟ್ಟಿದೆ ಅಂದರೆ ನಿದ್ದೆ ಕಡಿಮೆ ಆಗ್ತಾಯಿಲ್ಲ ಗೈಸ್. ಗೈಸ್ ಇವಾಗ 7 ಗಂಟೆ ಟೈಮು. ನಾನು 5:15 ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಹೊರಗಡೆ ಹೋಗ್ಬೇಕಂತ. ಬಟ್ ಇವಾಗ 7 ಗಂಟೆ ಆಗಿದೆ, ಇನ್ನೂ ಮಳೆ ಬಿಟ್ಟಿಲ್ಲ. ಇಷ್ಟೋ ತನಕ ವೆಯ್ಟ್ ಮಾಡಿದ್ದೀನಿ, ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗಿ ಏನಾದರೂ ತೊಗೊಬರೋಣ ಅಂತ. ಮಳೆನೇ ಬಿಡ್ತಾಯಿಲ್ಲ. ನೋಡೋಣ, ಸ್ವಿಗ್ಗಿನಲ್ಲೋ ಅಮೆಝಾನಲ್ಲೋ ಏನಾದರೂ ಬುಕ್ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ. ಮಳೆ ಬಿಟ್ಟರೆ ಹೋಗ್ತೀನಿ, ಇಲ್ಲಾಂದ್ರೆ ಮಲಗೋ ಟೈಮಲ್ಲಿ ಬುಕ್ ಮಾಡಿಬಿಟ್ಟು ಮಲಗಿದ್ರೆ ಬೆಳಗ್ಗೆ ಬರುತ್ತೆ. ನನಗೆ ಅನ್ನ ಸಾಂಬಾರು ತಿನ್ಬೇಕು ಅನಿಸ್ತಾ ಇದೆ. ಬಿಸಿ ಅನ್ನ ಮಾಡಿಕೊಂಡು ಏನು ಹಸಿ ಗೊಜ್ಜನ್ನ ಕಿವ್ಚ್ಕೊಂಡು ಯಾಕೊಂದು ಸ್ವಲ್ಪ ಹುಳಿ ಖಾರ ತಿನ್ಬೇಕು ಅನಿಸ್ತಾ ಇದೆ. ಅದಕ್ಕೂ ಮುಂಚೆ ಇವಾಗ ಸ್ವಲ್ಪ ಫಸ್ಟು ಏನು ತುಂಬ ಬೆಳಕು ಕಾಣಿಸ್ತಾ ಇದೆ ಅಲ್ಲ, ಏನು ಅನ್ನ ಮಾಡ್ಕೊತೀನಿ. ನಾನು ತುಂಬ ದಿನಗಳೇ ಆಗಿದೆ, ಸಂಡೇಸ್ ಬಿಟ್ಟರೆ ನನಗೇನು ಬೇರೆ ಯಾವ ಇಂಥ ಟೈಮಲ್ಲಿ ನಂಗೆ ಸಿಗೋದೇ ಇಲ್ಲ. ಹಾಗಾಗಿ ಈಗ ಫಸ್ಟ್ ಅದಕ್ಕೂ ಮುಂಚೆ ಅನ್ನಕ್ಕೆ ಇಡೋಕ್ಕೂ ಮುಂಚೆ ಹುಣಸೆಹಣ್ಣು ನೆನೆಸಿಟ್ಬಿಡ್ತೀನಿ. ಇದರಲ್ಲೇ ನೆನೆಸಿಡ್ತೀನಿ ಹುಣಸೆಹಣ್ಣು. ಸ್ವಲ್ಪ ನಾನು ಒಬ್ಳಿಗಲ್ವಾ, ಸೊ ಹಾಗಾಗಿ ಸ್ವಲ್ಪ ಹಸಿಗೊಚ್ತೀನಿ. ಹಳ್ಳಿ ಕಡೆ ಎಲ್ಲ ಇದು ಮಾಡ್ತಾರೆ. ಸೊ ಹಳ್ಳಿ ಜನಕ್ಕೆಲ್ಲ ಗೊತ್ತಿರೋದು, ಹಳ್ಳಿ ಬೆಳೆದವರು, ಹಳ್ಳಿಗೆ ಹೋಗಿ ಬರೋರು ಮಾಡೋರು, ಅವ್ರಿಗೆಲ್ಲ ಆಲ್ಮೋಸ್ಟ್ 99% ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ಈಸಿಯಾಗಿ ಇದೊಂಥರ ಚೆನ್ನಾಗಿರುತ್ತೆ. ಮಸಾಲೆ ಇಲ್ಲ, ಏನಿಲ್ಲ, ಊಟ ಹೆವಿ ಅನ್ಸಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತ ರಸಮ್ಗಿಂತ ತುಂಬ ಒಳ್ಳೆಯದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ ಹುಣಸೆ ಹುಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿ ಕೆಲವ್ರು ಹಾಕ್ಕೊಳ್ತಾರೆ, ಕೆಲವ್ರು ಹಾಕ್ಕೊಳ್ಳಲ್ಲ. ಮತ್ತು ಬಾಯಿಗೆ ಸಿಗಬೇಕಂದ್ರೆ ಈರುಳ್ಳಿ ಬೇಕಂದ್ರೆ ಹಾಕ್ಕೋಬೋದು. ಅದು ಬಿಟ್ಟರೆ ಇನ್ನೇನು ಉಪ್ಪು ಅಷ್ಟೇ, 4 ರಿಂದ 5 ಅಷ್ಟೇ ಇಂಗ್ರೀಡಿಯೆಂಟ್ಸು. ಈ ಅಪಾರ್ಟ್ಮೆಂಟ್ ಅವರೆಲ್ಲ ಕುತ್ತಿಗೆ ತಗೋಬಿಟ್ಟಿರ್ಬೇಕು ಫ್ರೆಂಡ್ಸ್, ಏನೋ ಕುಕ್ಕರ್ ಕುಗ್ಸೋದಕ್ಕೆ. ಯಪ್ಪ ದೇವ್ರ ಅದೇನು ಕೂಗಿಸ್ತಾರೋ. ಇರೋದಕ್ಕೂ ಮುಂಚೆ ಹುಣಸೆಹಣ್ಣು ಸ್ವಲ್ಪ ತೊಳೆದಿಟ್ಕೋತೀನಿ. ಅದು ಮಾಡುವಾಗೆಲ್ಲ ಹುಳಿ ಇದಿರುತ್ತಲ್ಲ, ಸೊ ಹಾಗಾಗಿ
ಮಣ್ಣು ಕಟಕಟಿ ಏನೇ ಇದ್ರೂ ಹೋಗ್ಲಿ ಅಂತ. ಕೇಳಿಸ್ತಾ ಇದೆಯಾ ಗೈಸ್? ಹುಡುಕ್ತಾ ಇರೋದು. ಇಷ್ಟು ನೀರು ಹಾಕಿ ನೆನೆಸಿಟ್ಟಿದ್ದೀನಿ, ಇಲ್ಲಿ ನೆನ್ಕೊಳ್ಳಿ ಅದು. ಇವಾಗ ನಾನು ಆ್ಯಕ್ಚುಲಿ ಇವಾಗ ಇದು ಏನು ಹೇಳ್ತಾರೆ, ನೀರು ಕ್ಯಾನ್ನ ಚೇಂಜ್ ಮಾಡಬೇಕು ಗೈಸ್. ಹೋಯ್ತು. ಇದು ರಿಂಗ್ ಲೈಟ್ ಯೂಸ್ ಮಾಡೋಕ್ಕೆ ಪವರ್ ಬ್ಯಾಂಕ್ ಯೂಸ್ ಮಾಡ್ತೀನಿ. ಸ್ವಿಚ್ ಇಲ್ಲಿದ್ದಲ್ವಾ, ಅದನ್ನ ಗಡ್ಡಿ ಅಡ್ಡ ಬರ್ತಾ ಇರುತ್ತೆ ಅಂತ ಸರಿ ಬಿತ್ತು. ಒಂದ್ಸತಿ ಬಿದ್ದಿದ್ದಕ್ಕೆ ಓಪನ್ ಆಗಿತ್ತು. ಬೆಳಕು ಕಡಿಮೆ ಬರುತ್ತೆ ಗೈಸ್. ಬೆಳಗ್ಗೆ ಟೈಮು ಇಟ್ಕೋತೀನಿ, ಬಟ್ ಆದ್ರೂ ಅದೇನೋ ಗೊತ್ತಿಲ್ಲ, ಆಗುತ್ತೆ ಸಮ್ಟೈಮ್ಸ್. ಇವಾಗ ಫಸ್ಟ್ ಕ್ಯಾನ್ ಚೇಂಜ್ ಮಾಡ್ಕೊಬಿಡೋಣ. ಏನೇನೆಲ್ಲ ಸರ್ಕಸ್ ಮಾಡ್ತೀವಿ ನೋಡಿ ನಾವು. ಇಷ್ಟು ಹಾಕಿ ಹಾಕೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ, ಅದೇ ಜಾಸ್ತಿ ಆಗುತ್ತೆ. ಮ್ಯಾಟ್ ಕೂಡ ತೊಳೆದಾಕ್ತಿದ್ದೆ, ಯಾಕೋ ಈ ಕಡೆ ಬೆಳಕು ಸರಿ ಬರ್ತಾ ಇಲ್ಲ. ಇದು ಸಂಜೆ ಮ್ಯಾಟ್ ಕೂಡ ತೊಳೆದಾಕ್ತೆ ಗೈಸ್. ಕೈಯೆಲ್ಲ ಚೆನ್ನಾಗಿ ನೆಂದಿತ್ತು, ಕೊಳೆ ಎಲ್ಲ ಬಿಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಬೇಗ ಉಜ್ಜಿ ಹಾಕಿದೆ. ತುಂಬ ತಲೆನೋವು, ಜ್ವರ, ಸುಸ್ತು, ಸ್ವಲ್ಪ ಮಳೆಲಿ ನೆನ್ಕೊಂಡ್ ಬರ್ತಾ ಇದ್ದೀನಲ್ಲ, ಹಾಗಾಗಿ ಸ್ವಲ್ಪ ಜ್ವರ ಬರ್ತಾ ಇದೆ. ಯಾಕೋ ತುಂಬ ತಲೆನೋಗ್ತಿದೆ. ಹಾಲಿಲ್ಲ, ಹಾಲು ಖಾಲಿ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಒಂದು ಡಿಕಾಕ್ಷನ್ ಆದರೂ ಮಾಡ್ಕೊಂಡು ಕುಡಿಯೋಲ್ಲ. ಇದು ಟೈಟಾಗಿ ತಿರುಗಿಬಿಟ್ಟಿರ್ತೀನಿ ಹಾಗೆಲ್ಲ. ಈ ಬಾಟಲ್ ನಾನು ಒಬ್ಬಳೆ ಕುಡಿಯೋದು, ಅದಕ್ಕೆ ನಾನು ಕಚ್ಚಿ ಕುಡಿತೀನಿ. ಅದಕ್ಕೆ ಅಂತಾನೆ ಇದನ್ನು ತೊಗೊಂಡಿರೋದು, ಈ ಥರ ಇರೋದು. ಹಂಗೆ ಇದು ಓಪನ್ ದೊಡ್ಡದಿದೆಯಲ್ಲ, ಇದನ್ನು ತೊಗೊಂಡ್ರೆ ಕುಡಿಯೋದು ಎತ್ಕೊಂಡು ಫುಲ್ ಒಳಗೆ ಚಲ್ಕೊಂಡ್ಬಿಡ್ತೀನಿ, ಒಂದು ಮೂಳೆಗೆಲ್ಲ ಉಂಟಾಗುತ್ತೆ ಅದಕ್ಕೆ. ಇದು ಹೆಂಗ್ ತಿನಿ ಮಳೆ ಅಂದ್ರೆ ಇದು ಇರಿಟೇಟ್ ಆಗುತ್ತೆ ಗೈಸ್. ಸ್ವಲ್ಪ ಮಾಡ್ಕೊಳ್ತೀನಿ ಡಿಕಾಕ್ಷನ್. ಕ್ಲೀನ್ ಮಾಡ್ಕೊಳ್ಳೋ, ಆಫ್ ಮಾಡ್ಕೊಳ್ಳೋ ಡಿಕಾಕ್ಷನ್ ಆಫ್ ಮಾಡ್ಕೊಳ್ತೀನಿ. ಅನ್ನ ಆಯ್ತು ಗೈಸ್. ಸೊ ನಮ್ಮ ಮೀಶೋ ಹಾಲಲ್ಲಿ ಈ ಹುಕ್ ತರಿಸಿದ್ನಲ್ಲ ಗೈಸ್, ಹ್ಯಾಂಗಿಂಗ್ಗೆ ಅಂತ, ಅದೆಲ್ಲೋ ಇಟ್ಬಿಟ್ಟಿದ್ದೀನಿ, ನೆನಪೇ ಆಗ್ತಾ ಇಲ್ಲ. ಎಲ್ಲಿಟ್ಟಿದ್ದೀನಿ ಅಂತಾನೆ ನೆನಪಾಗ್ತಾ
ಒಂದು ಸ್ನ್ಯಾಕ್ಸ್ ಥರ ಏನಾದರೂ ಮಾಡ್ಕೊಳ್ಳೋಣ, ಬ್ರೆಡ್ ತೊಗೊಬರೋಣ ಅಂತ ಅಂದ್ಕೊಂಡೆ. ಈ ಮಳೆನೇ ಬಿಡ್ತಾ ಇಲ್ಲ. ಹಾಲು ಮತ್ತು ಕ್ಯಾರೆಟ್ ಇದೆ ಸ್ವಲ್ಪ ಮನೆಯಲ್ಲಿ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ತಂದಿದ್ದಿದ್ರೆ ತರಕಾರಿ ಎಲ್ಲ ಏನು ಬ್ರೆಡ್ ಟೋಸ್ಟ್ ಏನಾದರೂ ಮಾಡ್ಕೊಬೋದಿತ್ತು. ಅಟ್ಲೀಸ್ಟ್ ಬರೀ ಬ್ರೆಡ್ ತೊಗೊಂಬಂದಿದ್ರು ಈ ಥರ ಏನು ಕಾಫಿ ಜೊತೆ ಅಥವಾ ಏನಾದ್ರೂ ಬರೀ ನಾ ಬ್ರೆಡ್ನ ತವ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡು ರಸ್ ಥರ ಮಾಡ್ಕೊಂಡು ತಿಂದ್ರು ತುಂಬ ಚೆನ್ನಾಗಿರುತ್ತೆ. ಅದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಳೆನೇ ಬಿಡ್ತಾರೆ. ಈ ಜೋರ ಬಂದರೆ ಒಂಥರ ಓಕೆ, ಬಟ್ ಈ ಮಳೆ ಬೆಳ್ಳುಳ್ಳಿನ ಜಚ್ಕೊಂಡ್ರೆ ಒಳ್ಳೇದು. ಅದು ಜಚ್ಕೋತೀನಿ ಅದಾದಮೇಲೆ. ಇವಾಗ ಕಾಫಿ ಕುಡಿದು ಬ್ಲ್ಯಾಕ್ ಕಾಫಿ ಕುಚ್ಚು ಹಾಕೋಣ ಅಂತ ಹೇಳಿ ಕೂತ್ಕೊಂಡೆ. ಅಮ್ಮನ ಸೀರೆಗೆ ತುಂಬ ದಿನ ಆಗಿತ್ತು, ಹಾಕಿ ಅರ್ಧಂಬರ್ಧ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅಭ್ಯಾಸ ಬೇರೆ ತಪ್ಪು ಹೋಗಿದೆ. ಏನಕ್ಕೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ನನಗೂ ಬೇಜಾರಾಗುತ್ತೆ. ಹಾಗೆ ನನ್ನ ಪರ್ಸ್ನಲ್ ಫೋನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಅಂತ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ನೀವು, ಅರ್ಧಂಬರ್ಧ ಕುಚ್ಚು ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ನಂದು ಇನ್ನೊಂದು ಮೊಬೈಲಿಂದ ನಾನು ವೀಡಿಯೋ ನೋಡ್ತಾ ಇದ್ದೆ, ನನ್ನದೇ ವ್ಲಾಗ್ಸ್ ನೋಡ್ತಾ ಇದ್ದೆ, ಹಳೆ ವ್ಲಾಗ್ಸ್ ಎಲ್ಲ ಹೇಗೆ ಮಾಡಿದ್ದೀನಿ ಅಥವಾ ಏನಾದರೂ ಚೇಂಜಸ್ ಇದೆಯಾ ಏನು ಅಂತ ಹೇಳಿ ಅದನ್ನು ರೆಕಗ್ನೈಸ್ ಮಾಡ್ಕೊಂಡಂಗೆ ಆಗುತ್ತೆ. ಏನಾದರೂ ಮಿಸ್ಟೇಕ್ ಇದ್ದರೆ ಕರೆಕ್ಷನ್ ಮಾಡ್ಕೋಬೋದು ಅಂತ ಹೇಳಿ. ನನಗೂ ಟೈಮ್ ಪಾಸ್ ಆಗುತ್ತೆ, ನಿದ್ದೆ ಬರೋಲ್ಲ, ಒಬ್ಬಳೇ ಬೇರೆ ಇದ್ದೆ, ಅದಕ್ಕೂ ಅದು ನೋಡಿಕೊಂಡು. ಬಟ್ ಅದು ಸ್ವಲ್ಪ ವಾಲ್ಯೂಮ್ ಇಟ್ಕೊಂಡಿದ್ದರಿಂದ ವಾಲ್ಯೂಮ್ ಕೇಳಿಸ್ತಾ ಇತ್ತು. ಜಸ್ಟ್ 1 ಪಾಯಿಂಟ್ ಮಾತ್ರ ಇಟ್ಕೊಂಡಿದ್ದು ವಾಲ್ಯೂಮು, ಆದರೂ ಅದು ಕೇಳಿಸ್ತಾ ಇತ್ತು. ಸುಮ್ಮನೆ ಆಮೇಲೆ ಕಾಪಿ ರೈಟ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇಲ್ಲಿ. ಆಲ್ಮೋಸ್ಟ್ ನಾನು 6 to 7 months ಮೇಲೆ ಆಗಿದೆ ಸ್ಟಾರ್ಟ್ ಮಾಡಿ. ಅಂದರೆ ಇದನ್ನು ವರ್ಕ್ ಮಾಡೋದು ಬಿಟ್ಟು ಅದು ದಾರ ಹೀಗೆ ಇಟ್ಕೊಂಡಿದ್ರೆ ಬೆರಳಿಗೆ ಸುತ್ತಕೊಂಡು ಬೆರಳು ಪೇಯ್ನ್ ಬರ್ತಾಯಿದೆ. ಆಮೇಲೆ ಜಾಯಿಂಟು ಎಲ್ಲ ಹಾಗಾಗಿ ಹಿಡ್ದಂಗೆ ಆಗ್ತಾಯಿದೆ. ಈ ಮಳೆಗೂ ಹುಷಾರಿಲ್ಲದೆ ಇರೋದಕ್ಕೂ ಜ್ವರ ಬೇರೆ ಇದೆ, ಕೋಲ್ಡ್ ಆಗಿದೆ, ತಲೆ ಭಾರ, ತಲೆನೋವು. ಈಗಲೂ ನೋಡ್ತಾ ಇರ್ಬೋದು ನೀವು, ನನ್ನ ವಾಯ್ಸ್ ಕೂಡ ನೀಟಾಗಿ ಇಲ್ಲ, ಇನ್ನೂ ಫುಲ್ ಹುಷಾರಾಗಿಲ್ಲ. ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೆ. ಅವತ್ತು ಹುಷಾರಿಲ್ಲ, ರೆಸ್ಟ್ ಮಾಡೋದಕ್ಕೆ ಅಂತ ರಜೆ ಹಾಕ್ಕೊಂಡು ಮನೆಯಲ್ಲೇ ಇದ್ದೆ. ಆ ಟೈಮಲ್ಲಿ ನಾನು ಹಾಗೇ ತುಂಬ ಬೇಜಾರಾಗ್ತಾಯಿದೆ. ಸರಿ ನೆನಪಾಯಿತು, ಟೈಮ್ ಇದ್ದಾಗ ನೆನಪಾಗ್ತಾ ಇರಲ್ಲ, ನೆನಪಾದಾಗ ಟೈಮ್ ಇರ್ತಾ ಇರಲ್ಲ ಇದನ್ನು ಹಾಕೋದಕ್ಕೆ. ಹಾಗಾಗಿ ನೆನಪಾಯ್ತಲ್ಲ ಅಂತ ಹೇಳ್ಬಿಟ್ಟು, ಟೈಮ್ ಇದೆಯಲ್ಲ ಅಂತ ಹೇಳಿ ಹಾಕೋಣ ಅಂತ ಹೇಳ್ಬಿಟ್ಟು ಕುಚ್ಚಕ್ಕೆ ಕೂತ್ಕೊಂಡೆ. ಆಗ್ತಾನೇ ಇಲ್ಲ, ತುಂಬ ಅಂದರೆ ತುಂಬ ಕೈ ನೋವು ಬರ್ತಾಯಿತ್ತು. ಅಮ್ಮ ಎಷ್ಟು ಸಾರಿ ಹೇಳಿದ್ರು ಕೇಳ್ದೇ ಇಲ್ಲ ಹಾಕ್ತೀನಿ ಕ್ರೋಶೆ ವರ್ಕ್ ಅಂತ ಹೇಳಿಬಿಟ್ಟು ಇದನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ್ತಾಯಿಲ್ಲ ನನ್ನ ಕೈಲಿ. ತುಂಬ ಹಸಿ ಗೊಜ್ಜು ರೆಡಿ. ನೀವು ಬೇಕಂದ್ರೆ ಇನ್ನೊಂಚೂರು ನೀರು ಹಾಕ್ಕೋಬೋದು. ಬರೀ ಹುಣಸೆ ಹುಳಿ, ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಈರುಳ್ಳಿನೂ ಅಷ್ಟೇ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಷ್ಟೇ, ಈರುಳ್ಳಿ ಬೇಡ ಅಂದರೆ. ನಾನು ಹಾಕೊಂಡಿದ್ದಿಲ್ಲ ಅಂತ ಬೆಳ್ಳುಳ್ಳಿ ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ. ಈ ಥರ ಇದೆ ಸಾಂಬಾರು. ಇವಾಗ ಊಟ ಮಾಡೋಣ ಅಂತ ಹೇಳಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಅಷ್ಟೇ ರೈಸ್ ಹಾಕಿದ್ದು, ತುಂಬ ರೈಸ್ ಆಗೋಗಿತ್ತು. 2-3 ಜನ ತಿನ್ನೋ ಅಷ್ಟು. ಸೊ ಓಕೆ ಅಂತ ನಂಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಊಟ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ಸ್ವಲ್ಪ ಸಮಾಧಾನ ಅನ್ನಿಸ್ತು. ಊಟ ಹೆವಿ ಅಂತಲೂ ಫೀಲ್ ಆಗೋಲ್ಲ. ರಸಮ್ಗಿಂತ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಅದಷ್ಟೇ ಕುಚ್ಚು, ಅದನ್ನು ಹಾಗೆ ಎತ್ತಿಟ್ಬಿಟ್ಟೆ. ನಂಗೆ ಹಾಕೋಕ್ಕಾಗಿಲ್ಲ, ತುಂಬ ಕೈ ನೋವು ಸ್ಟಾರ್ಟ್ ಆಯಿತು, ಪ್ಲಸ್ ತುಂಬ ತಲೆನೋವು ಸ್ಟಾರ್ಟ್ ಆಗಿದ್ದರಿಂದ ಅಷ್ಟಕ್ಕೆ ಬಿಟ್ಬಿಟ್ಟೆ ನಾನು. ಅದನ್ನು ಹಾಗೆ ಸೀರೆ ಎತ್ತಿಟ್ಬಿಟ್ಟೆ. ಊಟ ಮಾಡಿ ಫೋನ್ ನೋಡ್ಕೊಂಡು ಹಾಗೆ ಮಲ್ಕೊಂಬಿಟ್ಟೆ. ಇದಾದರೆ ನೆಕ್ಸ್ಟ್ ಡೇ ವ್ಲಾಗು. ಬೆಳಗ್ಗೆಯಿಂದ ಏನೂ ಸ್ಟಾರ್ಟ್ ಮಾಡಲಿಲ್ಲ ವಿಡಿಯೋ ನಾನು. ಫುಲ್ ಜ್ವರ ಜಾಸ್ತಿ ಆಗಿಬಿಟ್ಟು ತಲೆಯೆಲ್ಲ ಚಕ್ಕರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು, ಸುಸ್ತು. ನಂಗೆ ಆಗ್ದೇನೆ
ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ ವಿಡಿಯೋ. ಹೋಗಿ ಸ್ವಲ್ಪ ತರಕಾರಿ ತೊಗೊಂಬಂದೆ. ಅದಾದಮೇಲೆ ಅಷ್ಟೇ, ಅದೊಂದು ತರಕಾರಿ ತೊಗೊಂಬಂದು ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಇನ್ನೇನು ಮಾಡಲಿಲ್ಲ. ನೆಕ್ಸ್ಟ್ ಡೇ ಫ್ರೈಡೇ ಇದು. ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟೆ. 9 ಗಂಟೆ ಎದ್ದಾಗ ನನಗೆ ತೀರಾ ಜ್ವರ, ಒಂಥರ ಸುಸ್ತು ಇತ್ತು ಜಾಸ್ತಿ. ಯಾಕಂತ ಗೊತ್ತಿಲ್ಲ, ಇತ್ತೀಚೆಗೆ ಜ್ವರ ಜಾಸ್ತಿ ಬರ್ತಾಯಿದೆ ನನಗೆ. ಒಂದು ಸಲ ಬ್ಲಡ್ ಚೆಕಪ್ ಮಾಡಿಸ್ಬೇಕು. ಆಮೇಲೆ ಸಂಜೆ ಬಂದು ಮಾಡ್ಕೊಳ್ಳೋಣ ಅಂಥೇಳಿ ಬೆಳಗ್ಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ. ಸಂಜೆ ಬಂದ ತಕ್ಷಣ ಎಲ್ಲ ಫುಲ್ಲು ಒಂದು ಕಡೆಯಿಂದ ರೂಮು, ಹಾಲು, ಕಿಚನ್ನು, ಈ ಕಡೆ ರೂಮು ಎಲ್ಲನೂ ಕಸ ಗುಡಿಸ್ಕೊಂಡು ಕೈ ಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಬಂದ ತಕ್ಷಣ ಕೈ ಕಾಲು ತೊಳೆದು ದೇವ್ರ ಮನೆಗೆ ಹೋಗಿ ಹಳೆ ಹೂವೆಲ್ಲ ತೆಗೆದಾಕ್ಬಿಟ್ಟೆ. ಇವಾಗೆಲ್ಲ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಯಾವ ಲೆವೆಲ್ಗೆ ಅಂದರೆ ಬೆಳಗ್ಗೆ ಮೊದಲೇ ಹುಷಾರಿಲ್ಲ. ಬೆಳಗ್ಗೆ ಲೇಟಾಗಿ ಎದ್ದಿದ್ದರಿಂದ ಏನು ಕೆಲಸ ಮಾಡ್ಕೊಂಡಿರಲಿಲ್ಲ, ಟಿಫನ್ನು ಮಾಡಿರಲಿಲ್ಲ, ಹಾಗೆ ಹೋಗಿದ್ದೆ. ಮತ್ತು ಸಂಜೆ ಒಂದೇ ಸಮ ಆಫೀಸ್ ಕೆಲಸ ಮುಗಿಸ್ಕೊಂಡು, ಆಫೀಸಲ್ಲೂ ಕೆಲಸ ಜಾಸ್ತಿ ಇತ್ತು. ಇವತ್ತು ಹೊರಗಡೆ ಎಲ್ಲ ಓಡಾಡಬೇಕಾಗಿತ್ತು. ಗಾಡಿಯಿಂದ ಬಿದ್ದು ಏಟು ಕೂಡ ಮಾಡ್ಕೊಂಬಂದೆ ಕೈ. ಫೋನ್ ಟೆಂಪರ್ ಗ್ಲಾಸ್ ಕೂಡ ಹೋಯಿತು, ಹಾಳಾಗೋಯ್ತು. ಕೈ ಸ್ವಲ್ಪ ಜಾಯಿಂಟ್ ಹತ್ರ ಏಟು ಬಿತ್ತು, ಗಾಡೀಲಿ ಇದಾಗಿದ್ದು ಸ್ಕಿಡ್ ಆಯ್ತದು. ಸ್ವಲ್ಪ ಗಾಡಿ ಜರ್ಕೊಡಿತ್ತು, ಫ್ರಂಟ್ ಬೇರೆ ಕಿಡಿದ್ಬಿಟ್ಟೆ ಅಂತ ಹೇಳಿ. ಅದಾದಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ಬಂದೆ. ಇವಾಗ ತಲೆ ಎಲ್ಲ ಕಟ್ಟಿ, ಇವಾಗ ಕಟ್ಟಿರೋ ಹೂ ಇರಲಿಲ್ಲ, ಮಳೆ ಬರ್ತಾಯಿತ್ತಲ್ಲ, ಹಾಗಾಗಿ ತೊಗೊಳಕ್ಕಾಗಲ್ಲ. ಇವಾಗ ನಾನು ಹೂ ತೊಗೊಳ್ತಾ ನಿಂತ್ಕೊಂಡ್ರೆ ಆಗಲ್ಲ ಟೈಮು. ಬಿಡಿ ಹೂ ಇದೆಲ್ಲ ಸಾಕು, ಅದನ್ನೇ ಖಾಲಿ ಮಾಡೋಣ, ತುಂಬ ದಿನ ಆಗಿದೆ ಅಂತ ಹೇಳಿ ಇದು ನಾನು ಊರಿಗೆ ಹೋಗೋಕ್ಕೂ ಮುಂಚೆ ತೆಗೆದಿಟ್ಟಂಥ ಹೂವು. ಒಂದೇ ಒಂದು ಹೂ ಕೂಡ ಹಾಳಾಗಿರಲಿಲ್ಲ. ಅಷ್ಟು ಚೆನ್ನಾಗಿತ್ತು ಹೂ ಕೂಡ. ತುಂಬ ಖುಷಿಯಾಯಿತು. ರೋಸು ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿ ಅನ್ನಿಸ್ತು, ಖುಷಿಯಾಯಿತು. ಇವಾಗ ಅದೇ ಬಿಡಿ ಹೂನ ಇಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಇದು ಪೂಜೆ ಮಾಡುವಾಗ 9:30, 9:45. ಬಟ್ ನನಗೆ ಅದೆಷ್ಟೊತ್ತಾದರೂ ಆಗಿರಲಿ, ಅದು ನನಗೆ ದೀಪ ಹಚ್ಚಲೇಬೇಕು, ಇಲ್ಲ ಮನಸ್ಸಿಗೆ ಸಮಾಧಾನ ಇರೋಲ್ಲ. ಬೆಳಗ್ಗೆ ಆದರೆ ಬೆಳಗ್ಗೆನೇ ಮಾಡಿಬಿಟ್ಟು ಹೋಗ್ತೀನಿ. ಬಟ್ ಬೆಳಗ್ಗೆ ಆಗಿಲ್ಲ, ಲೇಟಾಗಿದ್ದೆ, ಹುಷಾರು ಬೇರೆ ಇರಲಿಲ್ಲಲ್ಲ. ಹಾಗಾಗಿ ಸ್ನಾನ ಮುಗಿಸ್ಕೊಂಡು ಬರೀ ಕೆಲಸಗಳು ಮುಗಿಸ್ಕೊಂಡು ಹೊಂಟೋದೆ. ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಮಾಡಿ. ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ನೆಮ್ಮದಿಯಾಗಿ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ಇವಾಗ ಪೂಜೆ ಮಾಡಿದ್ದು ನನಗೆ. ಜಸ್ಟ್ ಏನಿಲ್ಲ, ಮುಖ ತೊಳೆದು ಕುಂಕುಮ ಮತ್ತು ವಿಭೂತಿ ಇಟ್ಟಿದ್ದೀನಿ ಅಷ್ಟೇ. ನಾನು ಇನ್ನೇನು ಇಟ್ಟಿಲ್ಲ. ನಾನು ಫುಲ್ ಡೋರ್ ಏನಕ್ಕೆ ತೆಗಿಯಲ್ಲ ಅಂದರೆ, ಸೀದಾ ನಮ್ಮದು ಏನು ಮಾಸ್ಟರ್ ಬೆಡ್ರೂಮ್ ಇದೆ ಅಲ್ಲ, ಆ ಬೆಡ್ರೂಮ್ ಫುಲ್ ನೀಟಾಗಿ ಹಾಗೆ ಕಾಣುತ್ತೆ. ಹಾಗಾಗಿ ನಂಗೆ ಅದು ಇಷ್ಟ ಆಗೋಲ್ಲ. ಹಾಗಾಗಿ ಒಂದು ಮುಕ್ಕಾಲು ಭಾಗ ಅಷ್ಟೇ ತೆಗಿತೀನಿ, ಯಾರಾದರೂ ಆಚೆ ಇದ್ದರೆ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ತುಂಬ ಜನ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಕೊನೆವರೆಗೂ ವಿಡಿಯೋನ ನೋಡಿ. ಇವಾಗ ಮಂಗಳಾರತಿ ಎಲ್ಲ ಮಾಡಿಕೊಂಡೆ, ಸಿಂಪಲ್ಲಾಗೆ ಪೂಜೆ ಮಾಡಿಕೊಂಡೆ. ಏನೋ ಒಂಥರ ಸಿಂಪಲಾಗಿ ಪೂಜೆ ಮಾಡಿದ್ರೂ ನನಗೆ ಸಮಾಧಾನ ಅನ್ನಿಸ್ತು. ಹಾಗೆ ದೇವ್ರ ಹತ್ರ ಏನೋ ಒಂದು ಪ್ರೇ ಮಾಡಿಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆದಮೇಲೆ ಸರಿ ಟೀ ಮಾಡ್ಕೊಳ್ಳೋಣ, ತಲೆ ನೋವ್ತಾ ಇದೆ ಅಂತ ಹೇಳಿ ಟೀ ಮಾಡಿಕೊಂಡು, ಪಾತ್ರೆ ಇತ್ತು ಸ್ವಲ್ಪ ತೊಳೆದಿಟ್ಟೋಗಿದ್ದು, ಅದೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಅದೆಷ್ಟು ಪಾತ್ರೆ ಬೀಳ್ಸಿದ್ನೋ ಕೆಳಗಡೆ ಗೊತ್ತಿಲ್ಲ. ನೋಡಿ, ಬಿದ್ದು ಹೋಗ್ತಾಯಿದೆ. ಅದು ತಿಡ್ತಾನೇ ಇದ್ದೀನಿ, ಮತ್ತೆ ಬೀಳ್ತಾನೇ ಇದೆ. ಹಾಗಾಗಿ ಸಾರಿ, ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನಗೆ ಸ್ವರ ಮಾಡ್ತಾನೇ ಇದ್ದೀನಿ. ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಟೀ ಕುಡಿಯೋಣ ಅಂತ ಹೇಳಿ ಬೇಗ ಜೋಡಿಸ್ಕೊಳ್ತಾ ಇದ್ದೀನಿ. ಪಾತ್ರೆ ಏನಿರಲಿಲ್ಲ ಇವಾಗ ನನಗೆ ಯಾಕೋ ಹಶ್ವಿರಲಿಲ್ಲ ಸ್ವಲ್ಪ, ಅಷ್ಟು ನನಗೆ ಊಟ ತಿನ್ನಬೇಕಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಟೀ ಇತ್ತು, ಟೀ ಜೊತೆ ಬಿಸ್ಕೆಟ್ಸ್ ಇದೆಯಲ್ಲ ಅದನ್ನ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೆ. ಪಾತ್ರೆ ಎಲ್ಲ ಆಯಿತು ಜೋಡಿಸ್ಕೊಂಡಿದ್ದು. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್. ನನಗೂ ಗೊತ್ತಾಗ್ತಾಯಿಲ್ಲ ಯಾವ ಥರ ವೀಡಿಯೋ ಮಾಡಬೇಕಂತ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ಮತ್ತು ಟೈಮ್ ಕೂಡ ಆಗ್ತಾಯಿಲ್ಲ. ಡೈಲಿ ವ್ಲಾಗ್ಸ್ ಆಗ್ತಾ ಬಂದರೆ ಡೈಲಿ ನಿಮಗೂ ಬೇಜಾರಾಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಇದೆ. ಬಟ್ ಅದು ಇವಾಗ ಹಾಕಿದ್ರೆ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸಬ್ಸ್ಕ್ರೈಬರ್ಸು ಆಗಲಿ ಅಂತ ಹೇಳಿಬಿಟ್ಟು. ಇವಾಗ ಸ್ವಲ್ಪನೇ ಟೀ ಮಾಡ್ಕೊಂಡಿದ್ದೆ. ಆ ಟೀ ಜೊತೆ 1-2 ಬಿಸ್ಕೆಟ್ ತಿಂದುಬಿಟ್ಟು
4 ಬಿಸ್ಕೆಟ್ ಏನೋ ಆಯಿತು ತಿನ್ಕೊಂಬಿಟ್ಟು ಹಾಗೆ ಸುಮ್ಮನೆ ಆಗೋದೆ. ಇಷ್ಟೇ ನೋಡಿ, ಒಂದು ಕುಂಕುಮ ಇಟ್ಕೊಂಡು ವಿಭೂತಿ ಇಟ್ಕೊಂಡೆ ಅಷ್ಟೇ. ಯಾರೆಲ್ಲ ನನ್ನ ವೀಡಿಯೋಸ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ನನ್ನ ಸಿಂಪಲ್ ಪೂಜೆ ಹೀಗಿತ್ತು ಇವತ್ತಿನ ಪೂಜೆ. ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ವಿಘ್ನ ವಿನಾಶಕ ಎಲ್ಲ ವಿಘ್ನಗಳನ್ನ ತಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.